ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಾಗ ಏನಂದ್ರೆ ಒಂದು ಟ್ರೇಡಿಂಗ್ ವ್ಯೂದು ಚಾರ್ಟ್, ಬೇಸಿಕ್ ಚಾರ್ಟ್ ಅಂದರೆ ಹೆಂಗಿರುತ್ತೆ, ಏನೇನಿರುತ್ತೆ, ಮತ್ತು ಒಂದು ಕ್ಯಾಂಡಲ್ ಸ್ಟಿಕ್ದು ಒಂದು ಸೈಕಾಲಜಿ, ಅದ್ರ ಬಿಹೈಂಡ್ ಸೈಕಾಲಜಿ ಏನೇನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಬೇಸಿಕ್ ಇನ್ಫಾರ್ಮೇಷನ್. ಸೊ ಚಾರ್ಟ್ ಒಳಗೆ ನೋಡಿರಿ ಭಾಳಷ್ಟು ಚಾರ್ಟ್ ಇರ್ತಾವೆ, ಟೈಪ್ಸ್. ಈ ಪ್ರೈಸ್ ಮೊಮೆಂಟಮ್ ನೋಡ್ಬೇಕಂದ್ರೆ ಬೇರೆ ಬೇರೆ ಟ್ರೇಡರ್ಸ್ ಅವ್ರವ್ರ ಅನುಕೂಲ ತಕ್ಕಂಗೆ ಬೇರೆ ಬೇರೆ ಚಾರ್ಟ್ಸ್ ಯೂಸ್ ಮಾಡ್ತಾರೆ. ಇದು ಲೈನ್ ಚಾರ್ಟ್. ಲೈನ್ ಚಾರ್ಟ್ ಒಳಗೆ ಏನಂದ್ರೆ ಪ್ರೈಸ್ ಮೊಮೆಂಟಮ್ ಒಂದು ಲೈನ್ ಒಳಗೆ ಕಾಣಿಸ್ತದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಈ ನಾರ್ಮಲ್ ಲೈನ್ಸ್ ಒಳಗೆ ಕಾಣಿಸ್ತದೆ. ಇದ್ರಾಗ ಅದೇ ಥರ ಬೇರೆ ಏನಿರುತ್ತೆ ಅಂದರೆ ಏರಿಯಾ ಅಂದ್ರೇನು ಸೇಮ್ ಲೈನ್ ಚಾರ್ಟ್ ಇರುತ್ತೆ, ಕೆಳಗೆ ಅದು ಹೈಲೈಟ್ ಆಗಿರ್ತದೆ. ಇನ್ನೊಂದು ಬಾರ್ಸ್ ಅಂತ ಬರ್ತಾವೆ, ಅಂದರೆ ಕ್ಯಾಂಡಲ್ಸ್ ಜಾಗದಾಗ ಬಾರ್ಸ್. ಸೊ ಬಾರ್ಸ್ ಒಳಗೂ ಓಪನ್ ಹೈ ಎಲ್ಲ ಇರುತ್ತೆ. ಬಟ್ ಎಲ್ಲರೂ ಯೂನಿವರ್ಸಲಾಗಿ ಯೂಸ್ ಮಾಡೋದು ಕ್ಯಾಂಡಲ್ ಸ್ಟಿಕ್ ಒಳಗೆ ಮತ್ತೆ ಎರಡು ಟೈಪ್ ಬರ್ತವೆ, ಹೈಕೆನಿಶಿ ಕ್ಯಾಂಡಲ್ಸ್, ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಅಂತ. ಈಗ ನಾವು ಯೂಶ್ವಲಿ ಯೂಸ್ ಮಾಡೋದು ಎಲ್ಲರೂ ಯೂನಿವರ್ಸಲಾಗಿ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್. ಹೈಕೆನಿಶಿ ಬಗ್ಗೆನೂ ಒಂದು ಫ್ಯೂಚರ್ದಾಗ ವಿಡಿಯೋ ಮಾಡ್ತೀನಿ, ಅದು ಸ್ವಿಂಗ್ ಟ್ರೇಡಿಂಗೆಲ್ಲ ಭಾರಿ ಹೆಲ್ಪ್ ಆಗುತ್ತೆ. ಅದೂ ಇದ್ರೊಳಗೆ ಓಪನ್ ಹೈ ವಿಕ್ಸ್ ಅದು ಈ ಥರ ಇರ್ತಾವೆ ಕ್ಯಾಂಡಲ್ ಸ್ಟಿಕ್ ಒಳಗೆ. ಸೊ ಈ ಕ್ಯಾಂಡಲ್ ಸ್ಟಿಕ್ದು ಪ್ರತಿಯೊಂದು ಕ್ಯಾಂಡಲ್ ಸ್ಟಿಕ್ ಹಿಂದೊಂದು ಸೈಕಾಲಜಿ ಇರುತ್ತೆ, ಅದನ್ನು ನಾವು ನೋಡಬೇಕು. ಈಗ ಗ್ರೀನ್ ಅಂದ್ರೇನು, ಈ ರೆಡ್ ಅಂದ್ರೇನು, ಈಗ ನಿಮ್ಗೇನು ಗೊತ್ತಿಲ್ಲ ಅಂತಂದ್ರೂ ಈ ವಿಡಿಯೋದಾಗ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಡ್ತೀನಿ. ಈ ಟ್ರೇಡಿಂಗ್ ವ್ಯೂ ಒಳಗೆ ಇದು ನೋಡಿ, ಇಲ್ಲಿ ಡೇಟ್ ಟೈಮ್ ಇಲ್ಲಿ ಇರುತ್ತೆ, ಇಲ್ಲೆಲ್ಲ ಸೆಟ್ಟಿಂಗ್ಸ್ ಇರ್ತದೆ, ಅಲ್ಲಿ ಸೆಟ್ಟಿಂಗ್ಸ್ ಮಾಡ್ಬೋದು. ಸೊ ಇಲ್ಲಿ ಓಪನ್ ಲೋ ತೋರಿಸ್ತದೆ, ಇಲ್ಲಿ ಟೈಮ್ ಫ್ರೇಮ್, ಇದು ಪ್ರೈಸ್ ಇರುತ್ತೆ ರೈಟ್ ಸೈಡ್. ಸೊ ಈ ಥರ ಟ್ರೇಡಿಂಗ್ ವ್ಯೂ ಐತಿ ಒಂದು ಕಾನ್ಫಿಗರೇಷನ್. ಇದು ನೀವು ಸೆಟ್ಟಿಂಗ್ಸ್ ಒಂದು ಸಲ ನೀವು ನೋಡ್ಕೋರಿ, ಎಲ್ಲನೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಕ್ಯಾಂಡಲ್ ಸ್ಟಿಕ್, ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಈಗ ಸ್ಟಾರ್ಟ್ ಮಾಡೋಣ ಅಂತ. ಈಗೇನು ಕ್ಯಾಂಡಲ್ ಅಂದರೆ ಏನು ಅಲ್ಲಿಂದ ಸ್ಟಾರ್ಟ್ ಮಾಡೋಣಂತ. ಈಗ ಬೇಸಿಕಾಗಿ ಕ್ಯಾಂಡಲ್ ಒಳಗೆ ಎರಡು ಟೈಪ್ ಅದಾವೆ, ಗ್ರೀನ್ ಮತ್ತು ರೆಡ್. ಸೊ ನಾವು ಇದು ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಒಂದು ಶಾರ್ಟಾಗಿ ಏನು ಹೇಳ್ತೀನಿ ಅಂದ್ರೆ ಕಾನ್ಸೆಪ್ಟ್ ನಿಮಗೆ. ಒಂದು ಟ್ರೇಡಿಂಗ್ ಆಗಬೇಕಂದ್ರೆ ಹೆಂಗಾಗತ್ತೆ, ಏನೇನು ಬೇಕು ಟ್ರೇಡಿಂಗ್ ಆಗಬೇಕಂದ್ರೆ, ಬೈಯರ್ಸ್ ಬೇಕು, ಸೆಲ್ಲರ್ಸ್ ಬೇಕು. ಈಗ ಸೆಲ್ಲರ್ಸ್ ಇದ್ರೇ ನಾವು ಬೈ ಮಾಡ್ಬೋದು, ಏನಾದರೂ ಒಂದು ಸ್ಟಾಕ್ ಆಗಲಿ, ಫ್ಯೂಚರ್ನ ಆಪ್ಷನ್ ಏನೇ ಟ್ರೇಡ್ ಮಾಡಿರಿ. ಬೈಯರ್ಸ್ ಅಥವಾ ಸೆಲ್ಲರ್ಸ್ ಇಲ್ಲ ಅಂದರೆ ನಮ್ಮ ಟ್ರೇಡಿಂಗ್ ಆಗೋದೇ ಇಲ್ಲ. ಸೊ ಕ್ವಾಂಟಿಟಿ, ಈಗ ಫಾರ್ ಎಕ್ಸಾಂಪಲ್ 100 ಕ್ವಾಂಟಿಟಿ ಟ್ರೇಡ್ ಆಗಬೇಕಂದ್ರೆ 100 ಕ್ವಾಂಟಿಟಿ ಸೆಲ್ ಮಾಡೋರು ಬೇಕು, 100 ಕ್ವಾಂಟಿಟಿ ಬೈ ಮಾಡೋರು ಬೇಕು. ಅಂದಲ್ಲೇ 100 ಕ್ವಾಂಟಿಟಿ ನಮ್ಮದು ಏನಾಗುತ್ತೆ, ಟ್ರೇಡ್ ಆಗುತ್ತೆ. ಆ ಕ್ವಾಂಟಿಟಿ ಮೇಲೆ ಈಗ ನಮ್ಮ ಪ್ರೈಸ್ ಮೊಮೆಂಟಮ್ ಫ್ಲಕ್ಚುಯೇಟ್ ಆಗ್ತಿರ್ತದೆ. ಮಾರ್ಕೆಟ್ ನೋಡೋಣ, ಈಗ ನೀವು ಓಪನ್ ಮಾಡಿದ್ರೆ ಪ್ಲಸ್ ಮೈನಸ್ ಆಗ್ತಿರ್ತದೆ. ಅದು ಯಾಕಾಗತ್ತೆ, ಅದರ ಆ್ಯಕ್ಚುಲ್ ರೀಸನ್ ಏನಂದ್ರೆ, ಈಗ ಸೆಲ್ಲರ್ಸ್ ಜಾಸ್ತಿ ಇದ್ದರು ಅಂದರೆ 1000 ಸೆಲ್ಲರ್ಸ್ ಇದ್ದರು, 500 ಜನ ಬೈಯರ್ಸ್ ಇದ್ದರು. ಅಂದರೆ ಆ ಶೇರ್ನ 1000 ಜನ ಮಾರಬೇಕು ಅಂತ ಪಂಚ್ ಮಾಡಿರ್ತಾರೆ ಆರ್ಡ್ರ್. ಬಟ್ ತಗೊಳ್ಳೋರು 500 ಜನನೇ ಇದ್ದಾರೆ. ಅದರ ಅರ್ಥ ಏನು, ಸಪ್ಲೈ ಜಾಸ್ತಿ ಅಂದರೆ ರೇಟ್ ಇಮಿಡಿಯೇಟ್ಲಿ ಡೌನ್ ಆಗಿಬಿಡುತ್ತೆ. ಅದೇ ಥರ ನಮಗೆ ಬೈಯರ್ಸ್ ಜಾಸ್ತಿ ಇದ್ರೆ, ಈಗ ಕೆಲವೊಮ್ಮೆ ಹೆಂಗೆ ಒಂದೇನೋ ನ್ಯೂಸ್ ಬಂದಿರ್ತದೆ ಅಥವಾ ಏನೋ ಒಂದು ನಿಮ್ಮ ಅನಾಲಿಸಿಸ್ ಮೇಲೆ ಅದು ಸ್ಟಾಕ್ ಮ್ಯಾಲೆ ಹೋಗುತ್ತೆ ಅಂತ ಎಲ್ಲರೂ ಪ್ರೆಡಿಕ್ಷನ್ ಇರುತ್ತೆ, ರಿಸಲ್ಟ್ ಚಲೋ ಬಂದಿರ್ತದೆ. ಆವಾಗ ಬೈಯರ್ಸ್ ಜಾಸ್ತಿ ಜನ ಇರ್ತಾರೆ, ಮತ್ತು ಕೆಳಗೆ ಆಲ್ರೆಡಿ ಬೈ ಮಾಡಿದವರು ಅವ್ರು ಪ್ರಾಫಿಟ್ ಬುಕ್ ಮಾಡೋರು ಇರ್ತಾರೆ, ಸೆಲ್ಲರ್ಸ್ ಕಮ್ಮಿ ಇರ್ತಾರೆ. ಸೊ ಆ ಟೈಮ್ದಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ, ಯಾಕಂದ್ರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲನೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆಗ್ತಿರ್ತದೆ ಬ್ಯಾಕ್ಗ್ರೌಂಡ್ ಒಳಗೆ. ಸೊ ಅದ್ರ ಸಂಬಂಧ ನಮ್ಮ ಈ ಕಲರ್ಸು ಫಾರ್ಮ್ ಆಗಿರ್ತಾವೆ ಮಾರ್ಕೆಟ್ ಒಳಗೆ. ಇದು ಗ್ರೀನ್ ಯಾಕಾಯಿತು, ರೆಡ್ ಯಾಕಾಯಿತು, ಅದರ ಮೇಲೆ. ಇದು ಕ್ಯಾಂಡಲ್, ಈಗ ಗ್ರೀನ್ ರೆಡ್ ಇದರ ಮೀನಿಂಗ್ ಏನು? ಸೊ ಗ್ರೀನ್ ಅಂದ್ರೆ ಬೇಸಿಕ್ ಏನಂದ್ರೆ ಪಾಸಿಟಿವ್, ಅಂದರೆ ಪ್ಲಸ್. ರೆಡ್ ಅಂದ್ರೆ ನೆಗೆಟಿವ್, ಮೈನಸ್. ಸೊ ಈಗ ನೋಡಿರಿ, ಈ ಪಿಕ್ಚರ್ ಒಳಗೆ ನಿಮಗೆ ಒಂದು ಕಾಣತ್ತದ, ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅದ, ಅಂದರೆ ಚೌಕ. ಈಗ ಮ್ಯಾಲೆ ಕೆಳಗೆ ಲೈನ್ಸ್ ಅದಾವೆ ಎರಡು, ಅದಕ್ಕೆ ವಿಕ್ಸ್ ಅಂತಾರೆ. ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸಿಗೆ ಏನಂತಾರೆ, ಬಾಡಿ ಅಂತಾರೆ. ಆ ಬಾಡಿ ಕಲರ್ ಗ್ರೀನ್ ಆಗ್ತದೆ ಅಥವಾ ರೆಡ್ ಆಗುತ್ತೆ, ಅದು ಪ್ರೈಸ್ ಮೊಮೆಂಟಮ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ಅದು ಯಾವ ಥರ ಇರುತ್ತಂದ್ರೆ, ಈಗ ನೋಡಿರಿ ಗ್ರೀನ್ ಒಳಗೆ ಅಬ್ಸರ್ವ್ ಮಾಡಿರಿ, ಓಪನ್ನ ಕೆಳಗದ. ಈಗ ಇದು ಡೈಲಿ ಕ್ಯಾಂಡಲ್ ಅಂತ ಅಂದ್ಕೊಳ್ಳಮ್ಮ, ಅಂದರೆ ಇದು ಒಂದು ದಿನದ್ದು ಒಂದು ಕ್ಯಾಂಡಲ್. ಸೊ ಸ್ಟಾರ್ಟಿಂಗ್ 9:15ಗೆ ಮಾರ್ಕೆಟ್ ಓಪನ್ ಆಯಿತು. ಸೊ ಈ ಪ್ರೈಸ್, ಓಪನ್ ಪ್ರೈಸ್ 100 ರೂಪೀಸ್ ಇತ್ತು. 100 ರೂಪೀಸ್ ಇದ್ದಾಗ ಸೊ ಫಸ್ಟ್ ಅಲ್ಲಿಂದ ಸೆಲ್ ಆಫ್ ಬಂತು, ಅಂದರೆ ಸೆಲ್ಲರ್ಸ್ ಜಾಸ್ತಿ ಇದ್ದರು, ಸೆಲ್ಲಿಂಗ್ ಮಾಡಿದ್ರು. ಸೊ ಒಂದು ಲೋ 95 ರೂಪೀಸ್ ತನಕ ಅವ್ರು ತೊಗೊಂಡು ಹೋದರು ಸೆಲ್ಲರ್ಸ್. ಆಮೇಲೆ ಬೈಯರ್ಸ್ ಅಕ್ಯುಮುಲೇಟ್ ಆದರು, ಅಂದರೆ ಬೈಯರ್ಸ್ ಜಾಸ್ತಿ ಆಗ್ತಾ ಆದಂಗೆ ಪ್ರೈಸ್ ಇನ್ಕ್ರೀಸ್ ಆಕ್ಕೋತ ಹೋಗುತ್ತೆ. ಸೊ ಅದು ಎಲ್ಲಿ ತನಕ ಹೈ
ಒಂದು ರೀಚ್ ಆಗುತ್ತೆ ಅರೌಂಡ್ 12:30 1 o'clock ತನಕ ಎಷ್ಟು 120 rupees ತನಕ ಹೈ ಆಗಿರ್ತದೆ. ಮತ್ತು ಅಲ್ಲಿ ಕೆಲವೊಬ್ಬರು ಪ್ರಾಫಿಟ್ ಬುಕ್ ಮಾಡ್ತಾರೆ, ಅಂದರೆ ಡೌನ್ ಒಳಗೆ ಬೈ ಮಾಡಿದವರು ಅವ್ರಿಗೆ ಪ್ರಾಫಿಟ್ ಇಂಟ್ರಾಡೇ ಮಾಡೋರು ಅವರು ಡೌನ್, ಮತ್ತು ಅಲ್ಲಿಂದ ಸ್ವಲ್ಪ ಸೆಲ್ ಆಫ್ ಬಂದು 110ಗೆ ಕ್ಲೋಸ್ ಆಗುತ್ತೆ. 3:30 ಟೈಮ್ ಆಗುತ್ತಲ್ಲ ಆವಾಗ 110 rupees ಕ್ಲೋಸ್ ಆಗುತ್ತೆ. ಸೊ ಆ ಕಂಪ್ಲೀಟ್ ಡೇ ಮೊಮೆಂಟಮ್ ಈ ಕ್ಯಾಂಡಲ್ ಒಳಗೆ ಈ ಥರ ಕಾಣುತ್ತೆ. ಓಪನ್, ಲೋ, ಹೈ, ಕ್ಲೋಸ್. ಇದು ನೋಡಿರಿ, ಇದು ಬಾಡಿ. ಸೊ ಇದೆಲ್ಲ ನಾವು ತಿಳ್ಕೊಬೇಕು. ಇದರೊಳಗೆ ನಾವು ಏನೋ ಇದರ ಬಿಹೈಂಡ್ ಸೈಕಾಲಜಿ ಈ ಥರ ಇರ್ಬೋದು ಅಂತ ನಮಗೆ ಅರ್ಥ ಆಗುತ್ತೆ ಒಂದು ಕ್ಯಾಂಡಲ್ ಒಳಗೆ. ಈಗ ಒಂದು ಓಪನ್ ಆಗೋಣ, ಇಲ್ಲಿಂದ ಮಾರ್ಕೆಟ್ ಡೌನ್ ಆಯಿತು ಅಂತ ಹೇಳಿದೆ ನಾನು. ಸೊ ನೀವು ಲೈವ್ ಮಾರ್ಕೆಟ್ ಅಬ್ಸರ್ವ್ ಮಾಡೋಕೆ ನೋಡಿರಿ, ಒಂದು ಓಪನ್ ಪ್ರೈಸ್ಗಿಂತ ಕ್ಯಾಂಡಲ್ ಅಂದರೆ ಪ್ರೈಸ್ ಕೆಳಗೆ ಮೂವ್ ಆಲತ್ತದಂದ್ರೆ ಅದು ರೆಡ್ ಆಗಿರ್ತದೆ. ಸೊ ಅಲ್ಲಿ ನಿಮಗೆ ಹಿಂಗೆ ಗ್ರೀನ್ ಕಾಣಲ್ಲ ಅವಾಗ. ಸೊ ಎಲ್ಲಿ ತನಕ ಓಪನ್ ಪ್ರೈಸ್ಗಿಂತ ನಮ್ಮದು ಈಗ ಸದ್ಯಕ್ಕೆ ಟ್ರೇಡ್ ಆಗುವಂಥ ಪ್ರೈಸ್ ಕೆಳಗಿರುತ್ತೆ, ಅದು ಒಂದು ರೆಡ್ ಬಾಡಿ ಆಗಿರ್ತದೆ ಈ ಥರ ರೆಕ್ಟ್ಯಾಂಗಲ್. ಯಾವಾಗ ಅದು ಓಪನ್ ಪ್ರೈಸ್ ಕ್ರಾಸ್ ಮಾಡಿ ಮ್ಯಾಲೆ ಹೋಗುತ್ತೆ ಆವಾಗ ಅದು ಕೆಳಗಿಂದು ವಿಕ್ ಆಗಿ ಮ್ಯಾಲೆ ಗ್ರೀನ್ ಬಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ ನೋಡಿರಿ, ರೆಡ್ ಕ್ಯಾಂಡಲ್ ಸೈಕಾಲಜಿ ಹೇಳ್ತೀನಿ. ಇದು ಓಪನ್ ಪ್ರೈಸ್ ಇಲ್ಲಾಗಿರ್ತದೆ. ಇದು ರೆಡ್ ಕ್ಯಾಂಡಲ್ ನೋಡಿರಿ, ಈಗ ಇದು ಒಂದು ಡೇ ಕ್ಯಾಂಡಲ್ ಅಂದ್ಕೊಳ್ಳೋಣ ನಾವು, ಫುಲ್ ಡೇ ಮೊಮೆಂಟಮ್ ಕ್ಯಾಂಡಲ್. ಸೊ ಇಲ್ಲಿ ಮಾರ್ಕೆಟ್ ಓಪನ್ ಆಗಾಗ 110 rupees ಪ್ರೈಸ್ ಇತ್ತು. ಸೊ ಸ್ಟಾರ್ಟಿಂಗ್ ಒಳಗೆ ಬೈಯಿಂಗ್ ಆಗಿತ್ತು, ಬೈಯರ್ಸ್ ಜಾಸ್ತಿ ಇದ್ದರು. ಸೊ ಅರೌಂಡ್ 120 rupees ತನಕ ಅದು ಹೈ ಹಿಟ್ ಆಯಿತು. ಅವಾಗಿದು ಗ್ರೀನ್ ಕ್ಯಾಂಡಲ್ ಇರುತ್ತೆ ಅವಾಗ. ಸೊ ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಸ್ಟಾರ್ಟ್ ಆಯಿತು. ಸೆಲ್ಲಿಂಗ್ ಯಾಕಾಯಿತು, ರೀಸನ್ ಏನಿರ್ಬೋದು, ಏನೋ ನೆಗೆಟಿವ್ ನ್ಯೂಸ್ ಇರ್ಬೋದು, ಇಲ್ಲ ಏನೋ ಎನಲೈಸಿಸ್ ಒಳಗೆ ಅಲ್ಲಿ ರೆಸಿಸ್ಟೆನ್ಸ್ ಇರ್ಬೋದು, ಇಲ್ಲ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು, ರೀಸನ್ ಏನೇ ಇರ್ಬೋದು. ಸೊ ಅಲ್ಲಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಯಿತು. ಯಾವಾಗಿದು ಓಪನ್ ಪ್ರೈಸ್ ಕ್ರಾಸ್ ಮಾಡ್ತದೆ ಕ್ಯಾಂಡಲ್, ಮತ್ತು ಅದು ರೆಡ್ ಕ್ಯಾಂಡಲಾಗಿ ಫಾರ್ಮ್ ಆಗುತ್ತೆ. ಒಂದು ಲೋ ಹಿಟ್ ಎಷ್ಟಕ್ಕಾಗಿರ್ತದೆ, ಒಂದು 90 rupees ಲೋ ಹಿಟ್ ಆಯಿತು. ಅದು ಎಷ್ಟೊತ್ತಿಗೆ ಆಗಿರ್ಬೋದು, 12 ಗಂಟೆಗೆ ಆಗಿರ್ಬೋದು, 1 ಗಂಟೆಗೆ ಆಗಿರ್ಬೋದು, ಎಷ್ಟಕ್ಕೆ ಆಗಲಿ ಒಂದು 90 rupees ಲೋ ಹಿಟ್ಟಾಗಿ ಆಮೇಲೆ ಮತ್ತು ಅಲ್ಲಿಂದ 330 ತನಕ ಲಾಸ್ಟಿಗೆ 330 ಕ್ಲೋಸ್ ಆಗುವಾಗ ಅದು ಮತ್ತು 100 rupeesಗೆ ಕ್ಲೋಸ್ ಆಯಿತು ಪ್ರೈಸ್. ಸೊ ಇದು ಓವರ್ ಆಲ್ ಮೊಮೆಂಟಮ್ ನಾವು ಜಸ್ಟ್ ಕ್ಯಾಂಡಲ್ ನೋಡೋಣ ಗೊತ್ತಾಗತ್ತೆ. ಸೊ ಒಂದು ಏನಂದ್ರೆ ಓಪನ್ ಪ್ರೈಸ್ಗಿಂತ ಪ್ರೈಸ್ ಕೆಳಗೆ ಕ್ಲೋಸ್ ಆಯಿತು ಅಂದರೆ ಮಾರ್ಕೆಟ್ ಓಪನ್ ಆಗುವಾಗ ಯಾವ ಪ್ರೈಸ್ ಸಿಗಿತ್ತು ಅಲ್ಲಿಂದ ಕೆಳಗೆ ಕ್ಲೋಸ್ ಆಯ್ತು ರೆಡ್ ಇರುತ್ತೆ. ಅದೇ ಥರ ಮಾರ್ಕೆಟ್ ಓಪನ್ ಆಗುವಾಗ ಯಾವ ಪ್ರೈಸ್ ಇತ್ತು ಅದಕ್ಕಿಂತ ಅದು ಮೊಮೆಂಟಮ್ ಹೈ ಲೋ ಏನರೇ ಮಾಡಲಿ, ಆಮೇಲೆ ಲಾಸ್ಟ್ ಕ್ಲೋಸ್ ಆಗುವಾಗ ಅದು ಮ್ಯಾಲೆ ಇತ್ತು ಅಂದ್ರೆ ಅದು ಗ್ರೀನ್ ಇರುತ್ತೆ. ಸೊ ಕಾನ್ಸೆಪ್ಟ್ ಇಷ್ಟೇ. ಸೊ 100 ರೂಪಾಯಿಗೆ ಸ್ಟಾರ್ಟ್ ಆಗಿ 105 ಕ್ಲೋಸ್ ಆಗಿತ್ತು ಅಂದ್ರೆ ಅದು ಗ್ರೀನ್ ಇರ್ತದೆ. 100 ರೂಪಾಯಿಗೆ ಸ್ಟಾರ್ಟ್ ಆಗಿ 95 rupeesಗೆ ಕ್ಲೋಸ್ ಆಗಿತ್ತು ಅಂದ್ರೆ ಅದು ರೆಡ್ ಇರುತ್ತೆ. ಸೊ ಇದು ಪಾಸಿಟಿವ್ ನೆಗೆಟಿವ್ ಇಷ್ಟೇ. ಪ್ರೈಸ್ ಓಪನ್ ಆಗಿ ಮ್ಯಾಲೆ ಕೆಳಗೆ ಎಲ್ಲೇ ಮೊಮೆಂಟಮ್ ಕೊಡಲಿ, ಆಮೇಲೆ ಲಾಸ್ಟಿಗೆ ಕ್ಲೋಸ್ ಆಗುವಾಗ ಓಪನ್ ಪ್ರೈಸ್ಗಿಂತ ಕೆಳಗೆ ಕ್ಲೋಸ್ ಆಯಿತು ಅಂದ್ರೆ ಅದು ರೆಡ್ ಇರುತ್ತೆ ಅಷ್ಟೇ. ಈಗ ಚಾರ್ಟ್ ಬರೋಣ. ಚಾರ್ಟ್ ಒಳಗೆ ಈಗ ನೋಡಿರಿ, ಚಾರ್ಟ್ ಒಳಗೆ ಕ್ಯಾಂಡಲ್ಸ್ ಈಗ ನಾವು ಇದು ಡೈಲಿ ಫ್ರೇಮ್, ಅದು ಡೈಲಿ ಟೈಮ್ ಫ್ರೇಮ್ ಒಳಗೆ ಏನು ಅಂದ್ರೇನು, ಒಂದು ಕ್ಯಾಂಡಲ್ ಈಸ್ ಈಕ್ವಲ್ ಟು 1 day ಅಂತ ಇರ್ತದೆ, ಹೌದಾ. ಸೊ ಆ ಕ್ಯಾಂಡಲ್ ಒಳಗೆ ಒಂದು ಇಡೀ ದಿನದ ಮೊಮೆಂಟಮ್ ನಮ್ಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ನಾನು ತೋರಿಸಿದ್ದು 2 ಟೈಪ್ ಕ್ಯಾಂಡಲ್ ತೋರಿಸೀನಿ. ಸೊ ಇಲ್ಲಿ ಅದೇ ಥರ ಕ್ಯಾಂಡಲ್ಸ್ ಇರೋಲ್ಲ, ಬೇರೆ ಬೇರೆ ಟೈಪ್, ಅಂದರೆ ಬಾಡಿ ಸಣ್ಣದಿರುತ್ತೆ ಅಥವಾ ವಿಕ್ಸ್ ದೊಡ್ಡದಿರ್ತಾವೆ, ಆ ಥರ ಬೇರೆ ಬೇರೆ ಟೈಪ್ಸ್ ಇರ್ತಾವೆ. ಅಥವಾ ಒಂದು ದೊಡ್ಡದೇ ಇರುತ್ತೆ ಕ್ಯಾಂಡಲ್, ತುಂಬ ಭಾಳ ಬಾಡಿ ದೊಡ್ಡದಿರುತ್ತೆ, ಅಥವಾ ಸಣ್ಣ. ಇಲ್ಲಿ ನೋಡಿರಿ ಸಣ್ಣದೈತಿ, ಇಲ್ಲಿ ದೊಡ್ಡದ. ಒಂದೊಂದಕ್ಕೆ ಮ್ಯಾಲಷ್ಟೇ ವೀಕ್ ಇರ್ತದೆ, ಒಂದಕ್ಕೆ ಕೆಳಗಷ್ಟೇ ವೀಕ್ ಇರ್ತದೆ. ಸೊ ಇದೆಲ್ಲನೂ ಏನು ಇದ್ರ ಹಿಂದೊಂದು ಸ್ಟೋರಿ ಇರ್ತದೆ, ಬೈಯರ್ ಸೆಲ್ಲರ್ ಸ್ಟೋರಿ ಇರ್ತದೆ. ಅಂದರೆ ಹೆಂಗೆ ಸೈಕಾಲಜಿ ಇರುತ್ತೆ, ನಾವು ಜಸ್ಟ್ ಕ್ಯಾಂಡಲ್ ನೋಡೇ ಜಡ್ಜ್ ಮಾಡಬೇಕು. ಸೊ ಅದನ್ನೇ ನಾವು ತಿಳ್ಕೊಬೇಕು. ಫಸ್ಟ್ ಒಂದು ಕ್ಯಾಂಡಲ್ ನಾವು ಸ್ಟಡಿ ಮಾಡೋದೇ ಅದೇ. ಇನ್ನು ಇಲ್ಲಿ ಒಂದು ಪಿಕ್ಚರ್ಸ್ ರೆಡಿ ಮಾಡೀನಿ, ಯಾವ್ಯಾವ ಥರ ಕ್ಯಾಂಡಲ್ಸ್ ನಮಗೆ ಮಾರ್ಕೆಟ್ ಒಳಗೆ ಸಿಗ್ಬೋದು, ಯಾವ್ಯಾವ ಥರ ನಮಗೆ ಆಕರ್ ಆಗ್ತಾವೆ ಮಾರ್ಕೆಟ್ ಟ್ರೇಡಿಂಗ್ ಮಾಡುವಾಗ. ಸೊ ಆ ಥರ ನಾನು ಒಂದು ಡ್ರಾ ಮಾಡಿ ಅದರದ್ದು ಹೆಸರು ಅದು ಬರೆದಿರ್ತೀನಿ. ಸೊ ನಾವು ಹೆಸರು ನೆನಪಿಟ್ಕೋಬೇಕಂತೇನಿಲ್ಲ, ನಮಗೆ ನೋಡೋಣ ಅದ್ರ ಹಿಂದಿನ ಸೈಕಾಲಜಿ ಗೊತ್ತಾದ್ರೆ ಸಾಕು. ಸೊ ನಮಗೊಂದು ಕಾಮನ್ ಆಗಿ ನೋಡಿರಿ, ಇದು ಒಂದು ಇನ್ವರ್ಟೆಡ್ ಹ್ಯಾಮರ್, ಶೂಟಿಂಗ್ ಸ್ಟಾರ್. ಒಂದು ನೋಟ್ ಏನಂದ್ರೆ, ನಾನು ಬುಲ್ ಅಥವಾ ಬುಲಿಶ್ ಅಂತ ಯೂಸ್ ಮಾಡಿದ್ರೆ ಅದು ಪಾಸಿಟಿವ್, ಬೇರ್ ಅಥವಾ ಬೇರಿಶ್ ಅಂತ ಯೂಸ್ ಮಾಡಿದ್ರೆ ನೆಗೆಟಿವ್. ಅಂದರೆ ಇದನ್ನು ಒಂದು ಸಲ ನೋಟ್ ಮಾಡ್ಕೊರಿ, ಯಾಕಂದರೆ ಅದು ನಮ್ಮ ಟ್ರೇಡಿಂಗ್ ಟರ್ಮ್ಸ್ ಇರ್ತಾವೆ. ಸೊ ಇದು ಫಸ್ಟ್ ಮಾರಾಬಜು ಕ್ಯಾಂಡಲ್ ಅಂದರೆ ಏನು, ಇದು ಮಾರಾಬಜು ಕ್ಯಾಂಡಲ್ ಅಬ್ಸರ್ವ್ ಮಾಡಿರಿ. ಇದಕ್ಕೆ ಯಾವುದೇ ಥರ ವಿಕ್ಸ್ ಇಲ್ಲ, ಒಂದು ಮ್ಯಾಲೆ ಕೆಳಗೆ ಏನೂ ಗೆರಿನೇ ಇಲ್ಲ, ಪೂರಾ ಬಾಡಿನೇ ಅದ. ಸೊ ಇದು ಅಂದರೆ ಒಂಥರ ಸ್ಟ್ರಾಂಗ್ ಸೆಂಟಿಮೆಂಟ್. ಅದರ ಅರ್ಥ ಏನಂದ್ರೆ ಇದು ಕಂಪ್ಲೀಟ್ ಬೈಯರ್ಸ್ ಅದಾರ ಅಂದಂಗಿದ್ರಾಗ. ಅಂದರೆ ಇದ್ರಾಗ ಓಪನ್ ಈಸ್ ಈಕ್ವಲ್ ಟು ಲೋ, ಓಪನ್ ಆದಾಗಿಂದ ಕೆಳಗೆ ಹೋಗೇ ಇಲ್ಲ ಮಾರ್ಕೆಟ್. ಸೊ ಇದು ನೋಡಿರಿ, ಇದು ಕಂಪ್ಲೀಟ್ ಸೆಲ್ಲರ್ಸ್. ಇದು ರೆಡ್ ಮಾರಾಬಜು ಅಂದ್ರೆ ಇಲ್ಲಿ ಓಪನ್ ಆಗಿತ್ತು, ಅಲ್ಲಿಂದ ಮ್ಯಾಲೆ ಹೋಗಲೇ ಇಲ್ಲ ಮಾರ್ಕೆಟ್. ಹೈ ಬೇರೆ ಹೈ ಕೊಡಲೇ ಇಲ್ಲ, ಓಪನ್ ಆದ್ಕೂಲೇ ಮಾರ್ಕೆಟ್ ಬಿದ್ದೇ ಬಿಡ್ತು, ಕಂಟಿನ್ಯೂ ಬೀಳ್ಕೊತೇ ಬಂದದ. ಮತ್ತು ಕ್ಲೋಸ್ ಆಗಿನೂ ಅಲ್ಲಿಂದ ರಿಜೆಕ್ಷನ್ನೂ ಆಗಿಲ್ಲ. ಸೊ ಎಲ್ಲಿಗೆ ಕ್ಲೋಸ್ ಆಗ್ಯದ ಪೂರ ಕೆಳಗೆ ಅದು ಕ್ಲೋಸ್ ಆಗ್ಯದ. ಸೊ ಇಲ್ಲಿ 100% ಸೆಲ್ಲರ್ಸ್ ಅದಾರ ಅಂದಂಗೆ ಈ ಕ್ಯಾಂಡಲ್ಗೆ.
ಸೊ ಅದೇ ಥರ ಅದು ಗ್ರೀನ್ ಕ್ಯಾಂಡಲ್ ಒಳಗೆ 100% ಬಯರ್ಸ್ ಅದರ. ಇಲ್ಲಿ ಸೆಲ್ಲರ್ಸ್ ಏನೂ ಇದನ್ನೇ ಮಾಡಿಲ್ಲ, ಅಂದರೆ ಸೆಲ್ಲರ್ಸ್ ಇರ್ತಾರೆ ಬಟ್ ವೀಕ್ ಇರ್ತಾರೆ, ಸ್ಟ್ರಾಂಗ್ ಇಲ್ಲ ಅಂದಂಗೆ. ಯಾವುದೇ ಕಡೆ ಪ್ರೈಸ್ ರಿಜೆಕ್ಷನ್ ಇಲ್ಲ, ಒನ್ ಸೈಡ್ ಮೊಮೆಂಟಮ್, ಇದು ಭಾಳ ರೇರ್. ಸೊ ನೆಕ್ಸ್ಟ್ ಡೋಜಿ. ಈ ಡೋಜಿ ಕ್ಯಾಂಡಲ್ ಒಳಗೆ ಏನಂದ್ರೆ ನಿಮಗೆ ಬಾಡಿ ಭಾಳ ಸಣ್ಣದು ಕಾಣುತ್ತೆ. ಈ ಡೋಜಿ ಒಳಗೆ ನೋಡಿರಿ, ಓಪನ್ ಆಗಿ ಇಷ್ಟು ಲೋ ಹೊಡಿತು, ಆಮೇಲೆ ಹೈ ಹೊಡಿತು, ಮತ್ತು ಕ್ಲೋಸ್ ಅಲ್ಲೇ ಓಪನ್ ಹತ್ರನೇ ಕ್ಲೋಸ್ ಆಯಿತು. ಸೊ ಗ್ರೀನ್ ಮತ್ತು ರೆಡ್ ಎರಡೂ ಇರ್ತಾವೆ. ಇಲ್ಲಿ ಓಪನ್ ಆಯಿತು, ಮಾರ್ಕೆಟ್ ಒಂದು ಹೈ ಕೊಡ್ತು ಮತ್ತು ಲೋ ಕೊಡ್ತು, ಒಂದು ಲೋ ಕೊಟ್ಟಾದ್ಮೇಲೆ ಮತ್ತೆ ಅಲ್ಲಿಗೆ ಕ್ಲೋಸ್ ಆಯಿತು. ಸೊ ಹತ್ರ ಬಾಡಿ ಭಾಳ ಸಣ್ಣದೈತಿ, ವಿಕ್ಸ್ ಸ್ವಲ್ಪ ದೊಡ್ಡ ಇರ್ತಾವೆ, ಇಷ್ಟೇ ಇರಲ್ಲ, ಇದಕ್ಕಿಂತ ದೊಡ್ಡೂ ಇರ್ತಾವೆ. ಸೊ ಇದು ಮೊಮೆಂಟಮ್ ಮ್ಯಾಲೆ ಕೆಳಗಾದ್ರೂ ಪ್ರೈಸ್ ಎಲ್ಲಿ ಒಯ್ಯೋಕ್ಕಾಗತ್ತಿಲ್ಲ. ಸೊ ಇದರ ಅರ್ಥ ಏನು, ಬಯರ್ ಸೆಲ್ಲರ್ಸ್ ಯಾರೂ ಸ್ಟ್ರಾಂಗ್ ಇಲ್ಲ ಇಲ್ಲಿ. ಇಬ್ಬರು ನಡುವೆ ಈಕ್ವಲ್ ಫೈಟ್ ನಡೆದದ, ಇಬ್ಬರು ಪ್ರೈಸ್ ಮೊಮೆಂಟಮ್ ಮಾಡೋಕ್ಕೆ ಆಗತ್ತಿಲ್ಲ, ಇಬ್ಬರು ಒಂದೇ ಕಡೆ ಬಂದು ಸ್ಟಾಪ್ ಅಲ್ಲತ್ತಾರ. ಒಂದು ಇನ್ಡಿಸಿಷನ್ ಕ್ಯಾಂಡಲ್ಸ್ ಅಂತಾರೆ. ಇದ್ರ ಮೇಲೆ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಒಂದು ಅಪ್ ಟ್ರೆಂಡ್ ಒಳಗೆ ಈ ಕ್ಯಾಂಡಲ್ ಹಾಲಾತಿತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಬಯರ್ಸ್ ವೀಕ್ ಹಾಲಾತಾರ ಅನ್ನೋ ಒಂದು ನಮಗೆ ಗೆಸ್ಸಿಂಗ್ ಸಿಗ್ತದೆ. ಒಂದು ಕಂಪ್ಲೀಟ್ ರನ್ ಆಗಿದೆ ಮಾರ್ಕೆಟ್ ಅಂದ್ರೆ ಅದೇ ಥರ ಡೌನ್ ಟ್ರೆಂಡ್ದಾಗ. ಸೊ ಇದು ನೆಕ್ಸ್ಟ್, ಇದು ಹ್ಯಾಮರ್ ಅಥವಾ ಹ್ಯಾಂಗಿಂಗ್ ಮ್ಯಾನ್ ಅಂತ ಐತಿ. ಸೊ ಇದ್ರೊಳಗೆ ಸೇಮ್ ಡೋಜಿಗತ್ಲೇನೆ ಇರ್ತದೆ, ಬಟ್ ಇದಕ್ಕೆ ಒಂದೇ ಕಡೆ ವೀಕ್ ಇರ್ತದೆ, ಅದಕ್ಕೆ ಎರಡೂ ಕಡೆ ವೀಕ್ ಇರ್ತದೆ, ಇದಕ್ಕೆ ಒಂದೇ ಕಡೆ ವೀಕ್ ಇರ್ತಾವೆ. ಸೊ ಇದ್ರಾಗೂ ಗ್ರೀನ್ ರೆಡ್, ಸೊ ಹ್ಯಾಮರ್ ಹ್ಯಾಂಗಿಂಗ್ ಮ್ಯಾನ್ ಅಂತ, ಗ್ರೀನ್ ಇದ್ರೆ ಹ್ಯಾಮರ್, ರೆಡ್ ಇದ್ರೆ ಹ್ಯಾಂಗಿಂಗ್ ಮ್ಯಾನ್. ಸೊ ಇದ್ರದ್ದು ಬಾಡಿ ನೋಡಿರಿ, ಬಾಡಿ ಸಣ್ಣದಿರ್ತದೆ, ವಿಕ್ಸ್ ದೊಡ್ಡ ಇರ್ತಾವೆ. ವಿಕ್ ಅಂದ್ರೇನು, ಅದು ಲೈನ್ ಕೆಳಗಿಂದು. ಸೊ ಇದು ಗ್ರೀನ್ ಹ್ಯಾಮರ್ದೇನು, ಇದು ಓಪನ್ ಪ್ರೈಸ್ ಇಲ್ಲಾಗಿತ್ತು. ಸೊ ಅಲ್ಲಿಂದ ಕೆಳಗೆ ಟ್ರೇಡ್ ಆಗತ್ತದ ಪ್ರೈಸ್. ಇದು ಕೆಳಗೆ ಟ್ರೇಡ್ ಆಗುವಾಗ ಇದು ಒಂದು ರೆಡ್ ಕ್ಯಾಂಡಲ್ ಆಗಿರ್ತದೆ, ಹೌದಾ? ಯಾಕಂದ್ರೆ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿ, ನೀವು ಲೈವ್ ಮಾರ್ಕೆಟ್ದಾಗ ನೋಡಿರಿ ಸ್ವಲ್ಪ, ಅವಾಗ ನಿಮ್ಗೆ 1 ಮಿನಿಟ್ ಚಾರ್ಟ್ದಾಗ ಗೊತ್ತಾಗ್ತದೆ ನಿಮ್ಗೆ ಕ್ಲಿಯರಾಗಿ. ಸೊ ಇದೊಂದು ರೆಡ್ ಕ್ಯಾಂಡಲ್ ಆಗಿರ್ತದೆ. ಸೊ ಯಾವಾಗಿದು ಮತ್ತು ಓಪನ್ ಪ್ರೈಸ್ ಮ್ಯಾಲೆ ಕ್ರಾಸ್ ಮಾಡ್ತದೆ, ಓಪನ್ ಪ್ರೈಸ್ ಕ್ರಾಸ್ ಮಾಡೋಣ, ಇದು ಕೆಳಗಿಂದು ವೀಕಾಗಿ ಫಾರ್ಮ್ ಆಗಿ ಮ್ಯಾಲೆ ಗ್ರೀನ್ ಬಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಅರ್ಥ ಏನು, ಸೆಲ್ಲರ್ಸ್ ಫಸ್ಟ್ ಪುಷ್ ಮಾಡಿದರು ಕೆಳಗೆ, ಬಟ್ ಅಲ್ಲಿಂದ ಮತ್ತೆ ಬಯರ್ಸ್ ಸ್ಟ್ರೆಂತ್ ಗೇನ್ ಮಾಡಿ ಮತ್ತು ಮ್ಯಾಲೆ ತೊಗೊಂಡು ಹೋದರು. ಸೊ ಇದು ಒಂಥರ ಬೈಯಿಂಗ್ ಸೆಂಟಿಮೆಂಟ್ ಕ್ಯಾಂಡಲ್ ಇದು. ಸೊ ಅದೇ ಥರ ಇದು ನೋಡಿರಿ, ರೆಡ್ ಒಳಗೂ ಹಂಗೆ, ರೆಡ್ ಐತಲ್ಲ, ಓಪನ್ ಮ್ಯಾಲಾಗಿ ಕೆಳಗೆ ಬಂದು ಅಲ್ಲಿಂದ ಮತ್ತೆ ಪುಷ್ ಮಾಡ್ರಿ. ಸೊ ಬಟ್ ಇದ್ರಾಗ ಏನಂದ್ರೆ ಓಪನ್ ಪ್ರೈಸನ್ನು ನಾವು ಕ್ರಾಸ್ ಮಾಡೋಕ್ಕಾಗಲ್ಲ. ಈ ಎರಡಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಇದು ಗ್ರೀನ್ ಹ್ಯಾಮರ್ ಇದ್ದದ್ದು ಸ್ವಲ್ಪ ಸ್ಟ್ರಾಂಗ್, ಬಟ್ ಎರಡೂ ಬೈಯಿಂಗ್ ಸೆಂಟಿಮೆಂಟೇ ತೋರಿಸ್ತಾವೆ ನಮಗೆ. ಅಂದರೆ ಫಾರ್ ಎಕ್ಸಾಂಪಲ್ ಡೌನ್ ಟ್ರೆಂಡ್ ಒಳಗೆ ಭಾಳ ಮಾರ್ಕೆಟ್ ಬರತ್ತೈತಂದ್ರೆ ಈ ಕ್ಯಾಂಡಲ್ ಬರ್ನ ಸ್ವಲ್ಪ ಸೆಲ್ಲರ್ಸ್ ಮ್ಯಾಲೆ ಪುಷ್ ಮಾಡತ್ತಾರಂತ ನಾವು ಏನಾರ ಸೆಲ್ಲಿಂಗ್ದಾಗಿದ್ರೆ ನಾವು ಪ್ರಾಫಿಟ್ ಬುಕ್ಕಿಂಗ್ ಅದು ಮಾಡ್ಕೋಬೋದು. ಸೊ ಇದು ಇನ್ವರ್ಟೆಡ್ ಹ್ಯಾಮರ್ ಅಥವಾ ಶೂಟಿಂಗ್ ಸ್ಟಾರ್, ಇದರ ರಿವರ್ಸ್. ಹ್ಯಾಮರ್ ಅಥವಾ ಇದು ಹ್ಯಾಂಗಿಂಗ್ ಮ್ಯಾನ್ದು ರಿವರ್ಸ್ ಇದು. ಇದ್ರಾಗ ಹೆಂಗೆ ಮ್ಯಾಲೆ ವಿಕ್ ಇರುತ್ತೆ, ಕೆಳಗೆ ವಿಕ್ ಇರಲ್ಲ. ಸೊ ಇದು ನೋಡಿರಿ, ಇದು ರೆಡ್ ಐತಿ, ಇದ್ರಾಗ ಓಪನ್ ಫಸ್ಟ್ ಆಗಿ ಮ್ಯಾಲೆ ಹೈ ಕೊಟ್ಟಿತ್ತು, ಇದು ಹೈ ಕೊಡಾಗಿದ್ದು ಗ್ರೀನ್ ಬಾಡಿ ಇರುತ್ತೆ ಮ್ಯಾಲೆ. ಸೊ ಮ್ಯಾಲೆ ಗ್ರೀನ್ ಬಾಡಿ ಇರುತ್ತೆ, ಆಮೇಲೆ ಯಾವಾಗ ಅದು ಪ್ರೈಸ್ ಅಲ್ಲಿಂದ ಸೆಲ್ಲರ್ಸ್ ಪುಷ್ ಮಾಡ್ತಾರೆ ಕೆಳಗೆ, ಓಪನ್ ಪ್ರೈಸ್ ಯಾವಾಗ ಇದು ಕ್ರಾಸ್ ಮಾಡ್ತದೆ ಆವಾಗ ಇದು ರೆಡ್ ಬಾಡಿಯಾಗಿ ಕನ್ವರ್ಟ್ ಆಗ್ತದೆ, ರೆಡ್ ಬಾಡಿಯಾಗಿ ಕೆಳಗೆ ಕ್ಲೋಸ್ ಆಗ್ತದೆ. ಅದೇ ಥರ ಗ್ರೀನ್ದು ಇಲ್ಲಿ ಕೆಳಗೆ ಓಪನ್ ಆಗಿ ಫುಲ್ ಇಷ್ಟು ದೊಡ್ಡದು ಗ್ರೀನ್ ಕ್ಯಾಂಡಲ್ ಆಗಿತ್ತು. ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಇರ್ತದೆ ಫಸ್ಟಿಗೆ ಓಪನ್ ಆಗಿ, ಆಮೇಲೆ ಮ್ಯಾಲೆ ಹೋಗಿಂದ ಅಲ್ಲಿಂದ ಸೆಲ್ಲರ್ಸ್ ಇದಕ್ಕೆ ಕೆಳಗೆ ಪುಷ್ ಮಾಡ್ತಾರೆ, ಕೆಳಗೆ ಪುಷ್ ಮಾಡಿದಕ್ಕೆ ಅದು ಬಾಡಿ ಹೋಗಿ ವೀಕ್ ಆಗಿಬಿಡ್ತದೆ, ಇಲ್ಲಿಗೆ ಕ್ಲೋಸ್ ಆಗ್ತದೆ. ಸೊ ಓಪನ್ ಪ್ರೈಸ್ಗಿನ ಕ್ಲೋಸ್ ಪ್ರೈಸ್ ಮ್ಯಾಲೆ ಇತ್ತಂದ್ರೆ ಅದು ಗ್ರೀನ್ ಆಗಿರ್ತದೆ. ಸೊ ಇದ್ರ ಕಾನ್ಸೆಪ್ಟ್ ಏನಂದ್ರೆ, ಕೆಳಗೆ ದೊಡ್ಡ ವಿಕ್ ಇತ್ತಂದ್ರೆ ಅದು ಪ್ರೈಸ್ ಮ್ಯಾಲೆ ಹೋಗ್ತದೆ, ಮ್ಯಾಲೆ ಇತ್ತಂದ್ರೆ ಕೆಳಗೆ ಬರ್ತದೆ ಪ್ರೈಸ್. ಸೊ ವಿಕ್ ಯಾಕಡೆ ಅದ್ರ ಅಪೋಸಿಟ್ ಮಾರ್ಕೆಟ್ ಮೂವ್ ಆಗೋ ಚಾನ್ಸ್ ಇರ್ತದೆ. ಎರಡೂ ಕಡೆ ವಿಕ್ ಇತ್ತಂದ್ರೆ ನಮ್ಗೆ ಕನ್ಫ್ಯೂಸಿಂಗ್, ಅದು ಡೋಜಿ ಒಳಗಿತ್ತು ಆ ಥರ. ಸೊ ಈಗ ನಾವು ಇದನ್ನು ಮಾರ್ಕೆಟ್ ಒಳಗೆ ಎಲ್ಲೆಲ್ಲದ ನೋಡೋಮಂತ. ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ಅದ. ಸೊ ಇದರೊಳಗೆ ಕ್ಯಾಂಡಲ್ಸ್ ನೋಡಿರಿ, ಇದು ಒಂದು ರೆಡ್ ಮಾರಾಬಜು. ಸೊ ಅಲ್ಲಿ ನೋಡಿರಿ ಮಾರ್ಕೆಟ್ ಅವತ್ತಿನ ದಿನ ಫುಲ್ ಟ್ರೆಂಡಿಂಗ್ ಇರುತ್ತೆ. ಇದು 1 ಕ್ಯಾಂಡಲ್ ಈಸ್ ಈಕ್ವಲ್ ಟು 1 ಡೇ. ಸೊ ನೀವು ಮತ್ತು ಲೋವರ್ ಟೈಮ್ ಫ್ರೇಮ್ದಾಗ ಹೋಗಿ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ಬಿದ್ದಿರ್ತದೆ. ಸೊ ಇದು ಮಾರಾಬಜು ಹಿಂಗೆ ಕಾಣ್ತದೆ. ಮತ್ತು ಇನ್ನೊಂದು, ನಾವು ಯಾವ ಪಿಕ್ಚರ್ಸ್ ನೋಡಿದ್ವಿ ಸೇಮ್ ಹಿಂಗೆ ಬರಲ್ಲ, ಸ್ವಲ್ಪ ಚೇಂಜಸ್ ಇರ್ತಾವೆ, ಸ್ವಲ್ಪ ವೀಕ್ಸ್ ಇರ್ತಾವೆ, ನಾವು ನೋಡ್ಕೋಬೇಕು. ಥೆರಾಟಿಕಲಿ ಸೇಮ್ ಇರಲ್ಲ. ಈಗ ಇದು ನೋಡಿರಿ, ನೆಕ್ಸ್ಟ್ ಇಲ್ಲಿ ಡೋಜಿ ಕ್ಯಾಂಡಲ್ಸ್ ಅದಾವೆ. ಸೊ ಅವತ್ತಿನ ದಿನ ನೀವು ಹೋಗಿ ನೋಡಿದ್ರೆ, ಅವತ್ತಿನ ಡೇಟ್ ಹೋಗಿ ಚೆಕ್ ಮಾಡಿದ್ರೆ ಮಾರ್ಕೆಟ್ ಪೂರ ರೇಂಜ್ ಬೌಂಡ್ ಇರುತ್ತೆ, ಮ್ಯಾಲೆ ಹೋಗೋದು ಕೆಳಗೆ ಬರೋದು, ವೋಲಟೈಲ್ ಇರುತ್ತೆ, ಎರಡೂ ಕಡೆ ಸ್ಟಾಪ್ ಲಾಸ್ ಹಿಟ್ ಮಾಡ್ತಿರ್ತದೆ. ಸೊ ಎರಡೂ ಕಡೆ ನೋಡಿರಿ, ಇದು ಮ್ಯಾಲೂ ವೀಕ್ ಅದ, ಕೆಳಗೂ ವೀಕ್ ಅದ, ಸಣ್ಣ ಬಾಡಿ ಎಲ್ಲಿ ಓಪನ್ ಆಗ್ಯದ ಮಾರ್ಕೆಟ್ ಮತ್ತೆ ಲಾಸ್ಟಿಗೆ ಎಂಡ್ ಅದೇ ಅಲ್ಲಿಯೇ ಕ್ಲೋಸ್ ಆಗ್ಯದ. ಸೊ ಹಂಗಿತ್ತಂದ್ರೆ ನಮಗೆ ಏನೂ ಮೊಮೆಂಟಮ್ ಸಿಕ್ಕಿರಲ್ಲ. ಸೊ ಈ ಥರ ಕಾಣುತ್ತೆ. ಇದು ರೆಡ್ ಹ್ಯಾಮರ್ ಐತಿ, ಹ್ಯಾಂಗಿಂಗ್ ಮ್ಯಾನ್ ಐತಿ. ಸೊ ಇದು ನೀವು ಒಂದು ಸಲ ಚಾರ್ಟ್ ಒಳಗೆ ನೋಡಿದ್ರೆ ನೀವು ಒಂಥರ ಪ್ರಾಕ್ಟೀಸ್ ಆಗುತ್ತೆ. ಆದರೆ ನಾವು ಕ್ಯಾಂಡಲ್ ನೋಡಿ ಇಲ್ಲಿ ಏನೇನು ಆಗಿರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡಬೇಕು. ಓಕೆ, ಇಲ್ಲಿಂದ ಬೈಯರ್ಸ್ ಪುಷ್ ಮಾಡಿದ್ರು, ಅಲ್ಲಿಂದ ಮತ್ತು ಪ್ರೈಸ್ ರಿಜೆಕ್ಷನ್ ಆಯಿತು, ಈ ಥರ ನಾವು ನೋಡ್ಕೋಬೇಕು. ಈಗ ಇದು ಏನು ಸಿಂಗಲ್ ಕ್ಯಾಂಡಲ್ ಒಳಗೆ ಬಿಹೈಂಡ್ ಸೈಕಾಲಜಿ ನಾವು ತಿಳ್ಕೊಂಡ್ವಿ. ಸೊ ಇದು ಒಂದರ ಮೇಲೆ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಇದ್ರ ಜೊತೆ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಕಂಬೈನ್ ಮಾಡಬೇಕಾಗತ್ತೆ. ಇದ್ರಾಗ ಮತ್ತು 2 ಕ್ಯಾಂಡಲ್ ಸೆಟಪ್, 3 ಕ್ಯಾಂಡಲ್ ಸೆಟಪ್ ಅಂತ ಬರ್ತಾವೆ. 2 ಕ್ಯಾಂಡಲ್ ಕಾಂಬಿನೇಷನ್ದೇನು,
3 ಕ್ಯಾಂಡಲ್ ಕಾಂಬಿನೇಷನ್ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಜಸ್ಟ್ ಇದು ಮಾರಾಬಾಜು ನೋಡಿ ಸೆಲ್ ಮಾಡ್ತೀನಿ ಅಥವಾ ಹಿಂಗೆ ಮಾಡ್ತಿ ಹ್ಯಾಮರ್ ನೋಡಿದ್ರೆ ಬೈ ಮಾಡ್ತೀನಿ, ಈ ಥರ ಆಗಲ್ಲ. ಇನ್ನು ಇದು ಜಸ್ಟ್ ಬೇಸಿಕ್ ಸ್ಟಾರ್ಟಿಂಗ್ ಸ್ಟೆಪ್ ಇದು. ಅಂದರೆ ಒಂದು ಕ್ಯಾಂಡಲ್ ಅಂದರೆ ಏನೂ ಗೊತ್ತೇ ಇಲ್ಲಪ್ಪ ಅಂದ್ರೆ ಅದ್ರ ಹಿಂದೆ ಏನೈತಿ, ಈ ಕ್ಯಾಂಡಲ್ ಯಾಕೆ ಹಿಂಗೆ ಕಲರ್ಸ್ ಯಾಕಿರ್ತಾವೆ, ವಿಕ್ಸ್ ಲೈನ್ಸ್ ಯಾಕಿರ್ತಾವೆ, ಇದು ಬಾಡಿ ಯಾಕೆ ಹಿಂಗೆ ಇರ್ತದೆ ಅದನ್ನು ತಿಳ್ಕೊಳಕ್ಕಷ್ಟೇ ಇದು. ಸೊ ಈಗ ನೆಕ್ಸ್ಟ್ ಏನು ಬರ್ತದೆ, ನೆಕ್ಸ್ಟ್ ವಿಡಿಯೋ 2 ಕ್ಯಾಂಡಲ್ ಸೆಟಪ್ ಮೇಲೆ 3 ಕ್ಯಾಂಡಲ್ ಸೆಟಪ್, ಸಪೋರ್ಟ್ ರೆಸಿಸ್ಟೆನ್ಸ್ ವಿಡಿಯೋ ಆಲ್ರೆಡಿ ಬಂದದ. ಇದಾದಮೇಲೆ 2 ಕ್ಯಾಂಡಲ್ಸ್ 3 ಕ್ಯಾಂಡಲ್ಸ್ ಬರ್ತಾವೆ ಮತ್ತು ಇಂಡಿಕೇಟರ್ಸ್ ಬರ್ತಾವೆ. ಎಲ್ಲ ಇಂಡಿಕೇಟರ್ಸ್ ಅದು ಎಲ್ಲ ವೀಡಿಯೋಸ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮ್ದಾಗ.